ಇನ್ನು ಮಕರ ರಾಶಿಗೆ ಹೋಗೋಣ. ಮಕರ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಬುಧ ಶುಕ್ರರು ಬಂದು ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಕೌಶಲ್ಯ ಪ್ರದರ್ಶನ, ಪ್ರತಿಭಾ ಪ್ರದರ್ಶನ, ಕಲಾವಿದರಿಗೆ, ಶಾಸ್ತ್ರಜ್ಞರಿಗೆ, ಸ್ತ್ರೀಯರಿಗೆ ಸಮಾಧಾನ, ವಿಶ್ವಾಸದ ಬಲ, ಎಲ್ಲ ದಾಂಪತ್ಯದಲ್ಲಿ ಅನುಕೂಲ, ಸಾಮರಸ್ಯ. ಮಕರ ರಾಶಿಯವರಿಗೆ ಈ ಬುಧ ಶುಕ್ರರ ಸಂಚಾರ ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು, ಮಾನ್ಯತೆಯನ್ನು, ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ತಂದುಕೊಡುತ್ತೆ. ಒಂದು ಹೊಸ ಪ್ರಯೋಗ, ನಾನು ಒಂದು ಹೊಸ ಚಾನಲ್ ಶುರು ಮಾಡಿಬಿಟ್ಟೆ ಅಂತಕ್ಕಂಥದ್ದು ಒಂದು ಮನಸ್ಸಿಗೆ ಬರ್ತದೆ. ಆ ರೀತಿಯ ಒಂದು ಒತ್ತಡ ಬಂದು ಶುರು ಮಾಡದೆ ಅದಕ್ಕೊಂದಷ್ಟು ಲೈಸೋ ವ್ಯೂಸೋ ಮತ್ತೋ ಬಂದು ಅದರಲ್ಲೂ ಒಂದು ಸಮಾಧಾನ ಕಾಣ್ತಕ್ಕಂಥದ್ದು. ಏನಿಲ್ಲ ಅಂದರೂ ಅದನ್ನು ಹೇಳ್ತಾ ಇದ್ದೀನಿ, ಕೆಲಸಗಳಿದ್ದಾವೆ ಪಾಪ ಮಾಡೋದು. ಅದ್ರ ಜೊತೆಗೆ ಪ್ಯಾರಲಾಗಿ ಯಾವುದೋ ಒಂದು ಶುರು ಮಾಡಿದೆ. ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ, ಆಭರಣ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಮುಖ್ಯವಾಗಿ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋ ಹೂವು ಹಣ್ಣು ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ಶಾಸ್ತ್ರಜ್ಞರಿಗೆ, ಸಂಗೀತ ಶಾಸ್ತ್ರಜ್ಞರಿಗೆ, ಶಿಲ್ಪಶಾಸ್ತ್ರಜ್ಞರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕರ್ಮಸ್ಥಾನದಲ್ಲಿ ಅಂತಂದರೆ ನಿಮ್ಮದು ಅದೇ ವೃತ್ತಿಯಾಗಿರುತ್ತೆ ನೋಡಿ. ಎಷ್ಟೋ ಜನಕ್ಕೆ ಪ್ರವೃತ್ತಿ ಬೇರೆ, ವೃತ್ತಿ ಬೇರೆ. ವೃತ್ತಿಯೇ ನೀನು ಏನಪ್ಪ ಮಾಡ್ತಾ ಇದೆಯಾ, ನಾನು ಸಂಗೀತ ಟೀಚರ್. ಎಸ್, ಅವರಿಗೆ ಬಹಳ ವಿಶೇಷವಾದ ಅನುಕೂಲಗಳು, ಹೊಸ ಅವಕಾಶಗಳು. ನಮ್ಮ ಮನೆಗೂ ಬನ್ನಿ ಪಾಠ ಮಾಡಿ ಅಥವಾ ಆನ್ಲೈನ್ ಪಾಠ ಶುರು ಮಾಡಿ, ಈ ಥರದ ಯಾವುದೋ ಒಂದು ಹೊಸ ಹೊಸ ಅನುಕೂಲಗಳು ಉಂಟಾಗೋ ಸಾಧ್ಯತೆ ಖಂಡಿತ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಇನ್ನು ಸಹೋದರ ಸಹಕಾರ, ಸೇವಕರ ಸಹಾಯ, ಇದೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಯಥಾ ಪ್ರಕಾರ ಇದೆ, ಅನುಕೂಲ, ಮಾನ್ಯತೆ ಇದೆ. ಆಹಾರದ ಸ್ವಲ್ಪ ವ್ಯತ್ಯಾಸ ಆಗಬಹುದು ಇವರೇ, ಹುಷಾರು. ಆದರೆ 3-4 ಬಗೆಗಳಲ್ಲಿ ಲಾಭ ಅಂತೂ ಇದೆ. ಶುಕ್ರನು ಕರ್ಮಾಧಿಪತಿ ಲಾಭಕ್ಕೆ ಬಂದಾಗ ತುಂಬ ಚೆನ್ನಾಗಿದೆ, ಬಹಳ ವಿಶೇಷವಾದ ಅನುಕೂಲಗಳು. ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಕಾಸ್ಟ್ಯೂಮ್ ರಿಲೇಟೆಡ್, ಅಲ್ಲಿ ಕುಜ ಶುಕ್ರ ಒಟ್ಟಾದರೆ ಸ್ಟಿಚಿಂಗ್ ಮಾಡ್ತಕ್ಕಂಥ ಯಾವುದಿದೆಯೋ ಆ ಡಿಪಾರ್ಟ್ಮೆಂಟು, ಆ ಕ್ಷೇತ್ರಗಳು, ಆ ಶಾಖೆಗಳು, ಒಂದು ಬಟನ್ನಿಂದ ಹಿಡಿದು ಆ ಕೌಶಲ್ಯ ಪ್ರದರ್ಶನ, ಅದಕ್ಕೆ ಲಾಭ, ಇದೆಲ್ಲ ಉಂಟಾಗ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಕುಟುಂಬ, ಹಣಕಾಸು ಮತ್ತು ಈ ಆಹಾರ, ಇವುಗಳ ವಿಚಾರ ಸ್ವಲ್ಪ ಹುಷಾರಾಗಿರಿ. ಆಹಾರ ವ್ಯತ್ಯಾಸ ಆಗಿಬಿಡಬಹುದು, ಹುಷಾರು. ಪ್ರಾರ್ಥನೆಗೆ ಏನಪ್ಪ ಮಕರ ರಾಶಿಯವರಿಗೆ ಅಂತಂದರೆ, ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ. ರುದ್ರಾಭಿಷೇಕ, ಕ್ಷೀರಾಭಿಷೇಕ ಎರಡೂ ಆಗುತ್ತೆ, ಅದನ್ನು ಮಾಡಿಸಿ ತುಂಬ ಅನುಕೂಲ ಉಂಟಾಗುತ್ತೆ. ತೀರ್ಥ ಸೇವನೆ ಮಾಡಿ.